ಇವತ್ತಿನ ವಿಡಿಯೋದಲ್ಲಿ ಸೋಯಾಬೀನ್ ಗ್ರೇವಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಇದು ಚಪಾತಿಗೂ ಪೂರಿಗೂ ಚೆನ್ನಾಗಿರುತ್ತೆ. ಈ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೋಯಾಬೀನ್ ಗ್ರೇವಿ ಮಾಡೋಕ್ಕೆ ಒಂದು 300 ಗ್ರಾಮ್ ಅಷ್ಟು ಸೋಯಾಬೀನ್ ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ಬಿಸಿನೀರು ತಗೊಳ್ಳಿ. ಈ ಬಿಸಿನೀರಿಗೆ ಸೋಯಾಬೀನ್ ಸೇರಿಸ್ಕೋಬೇಕು. ಒಂದು ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ನೀರಲ್ಲಿ ಈ ಥರ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಇದು ಒಂದು 5 ನಿಮಿಷ ನೀರಲ್ಲಿ ನೆನಿಬೇಕು. ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೈಡಿಗೆ ಎತ್ತಿಟ್ಕೊಂಡು ಮಸಾಲೆಗೆ ಏನೇನು ಬೇಕಂತ ನೋಡೋಣ ಬನ್ನಿ. 1.5 ಸ್ಪೂನಷ್ಟು ಧನ್ಯ ಪೌಡ್ರು, ಒಂದು ಚಿಕ್ಕ ಟೊಮೊಟೊ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಬೌಲಷ್ಟು ಮೊಸರು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1-2 ಗೆಡ್ಡೆ ಈರುಳ್ಳಿ. ಇವಾಗ ಒಂದು ಬೌಲ್ ತಗೊಂಡು ನೆನೆಸಿಟ್ಟಿರೋ ಸೋಯಾಬೀನ್ನ ಈ ಥರ ಹಿಂಡಿ ಒಂದು ಬೌಲ್ಗೆ ಸೇರಿಸ್ಕೋಬೇಕು. ಸೋಯಾಬೀನ್ನ ಬಿಸಿನೀರಿಗೆ ಹಾಕಿ ನೆನೆಸಿ ಈ ಥರ ಹಿಂಡಿ ಇಟ್ಕೊಂಡಿದ್ದೀನಿ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ ಸೋಯಾಬೀನ್ ಸೇರಿಸ್ಕೊಳ್ಳಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಧನ್ಯ ಪೌಡ್ರು, ಗರಂ ಮಸಾಲ, ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಉಪ್ಪು, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಬೌಲಷ್ಟು ಮೊಸರು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾಯಿ ತುರಿ, ಒಂದು ಚಿಕ್ಕ ಟೊಮೊಟೊ, ಚಕ್ಕೆ, ಏಲಕ್ಕಿ, ಲವಂಗ, ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೋಡಿ ಮಸಾಲೆ ಗ್ರೈಂಡ್ ಆಗಿದೆ. ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ಒಂದು ಟೀ ಲೋಟದಷ್ಟು ಎಣ್ಣೆ ಸೇರಿಸ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಸೇರಿಸ್ಕೋಬೇಕು. ಹಾಗೆ ಪಲಾವ್ ಎಲೆ, ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಒಂದು ಮೀಡಿಯಮ್ ಆಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಗ್ರೀನ್ ಮಸಾಲೆ ಸೇರಿಸ್ಕೋಬೇಕು. ಹಾಗೆ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಬಾಂಡಿಗೆ ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಇವಾಗ 3 ರಿಂದ 4 ನಿಮಿಷ ಕುದಿಸ್ಕೊಳ್ಳಿ. ನೋಡಿ ಮಸಾಲೆ ಎಲ್ಲ ಬಾಯ್ಲ್ ಆಗಿದೆ. ಇದಕ್ಕೆ ಇವಾಗ ಸೋಯಾಬೀನ್ ಸೇರಿಸ್ಕೋಬೇಕು. ಸೋಯಾಬೀನ್ ಸೇರಿಸ್ಕೊಂಡು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಚ್ಚಿಡಿ. ಇದು ಒಂದು 5 ನಿಮಿಷ ಬೇಯಬೇಕು. ಮುಚ್ಚಿಡೋಣ. ನೋಡಿ ಸೋಯಾಬೀನ್ ಗ್ರೇವಿ ರೆಡಿ ಆಗಿದೆ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಕೊಂಡು ಸೇರಿಸ್ಕೋಬೇಕು. ಮುಚ್ಚಿಟ್ಟು ಸ್ಟವ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ಗ್ರೇವಿ ರೆಡಿ ಆಗಿದೆ. ಸೂಪರ್ ಆಗಿದೆ, ಟೇಸ್ಟಿಯಾಗೂ ಇದೆ. ಇದು ಪರೋಟಾಗೂ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ತಿಳಿಸಿ.